ದೇಶದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಬಿಗ್ ವಾರ್ನಿಂಗ್. 1 ವರ್ಷ ಚಿನ್ನ ತಗೋಬೇಡಿ ಅಂದಿದ್ಯಾಕೆ ನಮೋ? ಚಿನ್ನ ಖರೀದಿ ಮಾಡಿದ್ರೆ ಏನಾಗುತ್ತೆ? ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಲು ಸಲಹೆ. ಕೊರೋನಾ ಲಾಕ್ಡೌನ್ ಬೆಸ್ಟ್ ಎಂದಿದ್ಯಾಕೆ ಮೋದಿ? ಪೆಟ್ರೋಲ್ ಡೀಸೆಲ್ ದುಬಾರಿ ಆಗುವ ಮುನ್ಸೂಚನೆ ಕೊಟ್ರ? ವಿದೇಶಿ ಪ್ರವಾಸ ಬೇಡ, ಅದ್ಧೂರಿ ಸಮಾರಂಭ ಬೇಡ, ಅಡುಗೆ ಎಣ್ಣೆಯನ್ನೂ ಬಳಸಬೇಡಿ ಅಂದಿರೋದ್ಯಾಕೆ ನರೇಂದ್ರ ಮೋದಿ? हमें पेट्रोल डीजल का उपयोग कम करना होगा। घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे। ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಅನ್ನೋ ಶಾಕ್ ಕೊಟ್ಟಿದ್ದ ನರೇಂದ್ರ ಮೋದಿ ಈಗ ಮತ್ತೊಮ್ಮೆ ಅದೇ ರೀತಿಯ ನಿರ್ಬಂಧಗಳು ಇದ್ರೆ ಉತ್ತಮ ಅಂತ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಅಗತ್ಯ ಇದೆಯೋ ಅವುಗಳನ್ನೇ ಬಳಸಬೇಡಿ ಅಂತ ಹೇಳಿರೋ ಮೋದಿ ದೇಶದ ಜನರಿಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಚಿನ್ನ ತಗೋಬೇಡಿ, ಎಣ್ಣೆ ತಿನ್ನಬೇಡಿ, ದೇಶದ ಜನರಿಗೆ ಮೋದಿ ವಾರ್ನಿಂಗ್. ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿ, ಆತ್ಮನಿರ್ಭರ ಭಾರತಕ್ಕೆ ಸಹಾಯ ಮಾಡಿ. ದೇಶವಾಸಿಗಳಿಗೆ ನಮೋ ಅಷ್ಟ ಸಂದೇಶ. ಇದು ಬಿಕ್ಕಟ್ಟಿನ ಮುನ್ಸೂಚನೆನಾ? ನರೇಂದ್ರ ಮೋದಿ ಸುಮ್ಮನೆ ಏನೂ ಹೇಳೋದಿಲ್ಲ. ಅವರು ಬಂದು ಮಾತಾಡಿದ್ರು ಅಂದ್ರೆ ಅಲ್ಲಿ ಏನೋ ಸೀರಿಯಸ್ ಮ್ಯಾಟ್ರೋ ಇದೆ ಅಂತಾರೆ ಅರ್ಥ. ಈ ಹಿಂದೆ ನೋಟ್ ಬ್ಯಾನ್ ಅಂದ್ರು, ಲಾಕ್ಡೌನ್ ಅಂದ್ರು. ಈಗಲೂ ಮೋದಿ ದೇಶದ ಜನರಿಗೆ ಅದೇ ರೀತಿಯ ಸಂದೇಶವನ್ನ ಕೊಟ್ಟಿದ್ದಾರೆ. ದೇಶದ ಹಿತಕ್ಕಾಗಿ ಜನರು ಕೆಲವೊಂದನ್ನ ತ್ಯಜಿಸಬೇಕು ಅಂತ ಹೇಳಿದ್ದಾರೆ. ಮೋದಿ ಹಾಗೆ ಹೇಳಿದ್ದರಿಂದ ಈಗ ದೇಶದ ಜನರು ಯೋಚನೆ ಮಾಡುವಂತಾಗಿದೆ. ಯಾಕೆ ಹೀಗೆ ಹೇಳಿದ್ರು, ಅದರ ಹಿಂದಿನ ಕಾರಣಗಳು ಏನು ಅಂತ ಜನರು ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ನರೇಂದ್ರ ಮೋದಿ ಏನೇನು ಹೇಳಿದ್ರು, ಯಾಕೆ ಹಾಗೆ ಹೇಳಿದ್ರು ಅನ್ನೋದನ್ನ ನೋಡೋದಾದ್ರೆ, ಅವರು ಮೊದಲನೇದಾಗಿ ಹೇಳಿದ್ದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಕಡಿಮೆ ಬಳಸುವ ಬಗ್ಗೆ. ಸದ್ಯ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅತ್ಯವಸರ ಎಂಬಂತಾಗಿದ್ದು, ಇವು ಇಲ್ಲದೆ ಜೀವನವೇ ನಡೆಯಲ್ಲ ಎಂಬಂತಾಗ್ಬಿಟ್ಟಿದೆ. ಪ್ರತಿಯೊಬ್ಬರ ಬಳಿಯೂ ಬೈಕೋ ಇಲ್ಲವೋ ಕಾರೋ ಇದೆ. ಪ್ರತಿಯೊಬ್ಬರೂ ದಿನಕ್ಕೆ 1 ಲೀಟರ್ ಪೆಟ್ರೋಲ್ ಆದರೂ ಖರ್ಚು ಮಾಡ್ತಾ ಇದ್ದಾರೆ. ಇನ್ನು ಒಂದು ಗ್ಯಾಸ್ ಅಂತೂ ಬೇಕೇ ಬೇಕು. ಗ್ಯಾಸ್ ಸಿಲಿಂಡರ್ ಇಲ್ಲದ ಮನೆಗಳು ಹುಡುಕಿದ್ರೂ ಸಿಗೋದಿಲ್ಲ. ಆದರೆ ಇವುಗಳನ್ನು ಹೆಚ್ಚು ಬಳಕೆ ಮಾಡೋದ್ರಿಂದ ದೇಶಕ್ಕೆ ಹೊರೆಯಾಗ್ತಾ ಇದೆಯಂತೆ. ಅದಕ್ಕೆ ಏಕಾಏಕಿ ಬಳಸೋದು ನಿಲ್ಲಿಸದೆ ಇವುಗಳ ಬಳಕೆ ಕಡಿಮೆ ಮಾಡಿಕೊಳ್ಳಿ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಇಲ್ಲದೆ ಜೀವನವೇ ನಡೆಯಲ್ಲ. ಗ್ಯಾಸ್ ಇಲ್ಲದೆ ಅಡುಗೆ ಅಲ್ಲ, ಆದರೆ ಪರ್ಯಾಯ ಮೂಲಗಳನ್ನು ಹುಡುಕಿಕೊಳ್ಳುವ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಅದನ್ನೇ ಈಗ ನರೇಂದ್ರ ಮೋದಿ ಹೇಳಿದ್ದಾರೆ. ಜಾಗತಿಕ ಬಿಕ್ಕಟ್ಟು ಉಲ್ಬಣಗೊಂಡಿದೆ. ಪೆಟ್ರೋಲ್ ಡೀಸೆಲ್ ದುಬಾರಿಯಾಗಿದೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಬೇಕು. ಮೆಟ್ರೋ ಸಿಟಿಗಳಲ್ಲಿ ಜನರು ಮೆಟ್ರೋ ಬಳಸಬೇಕು. ಕಾರುಗಳಲ್ಲಿ ಒಬ್ಬರು ಇಬ್ಬರ ಪ್ರಯಾಣ ಮಾಡೋದು ಬೇಡ. ಸಾಮೂಹಿಕ ಕಾರು ಬಳಕೆಗೆ ಆದ್ಯತೆ ನೀಡಿ. ವಿದ್ಯುತ್ ಚಾಲಿತ ವಾಹನಗಳನ್ನು ಹೆಚ್ಚು ಬಳಸಿ. ಕೊರೋನಾ ದಿನಗಳ ದಿನಚರಿ ಈಗಲೂ ಪ್ರಸ್ತುತ, ಅದನ್ನೇ ಫಾಲೋ ಮಾಡಬಹುದು. ದೇಶದ ಹಿತದೃಷ್ಟಿಯಿಂದ ಕೊರೋನಾ ದಿನಗಳ ಆಚರಣೆ ಅಗತ್ಯ. ಪೆಟ್ರೋಲ್ ಡೀಸೆಲ್ ಖರೀದಿಯ ವಿದೇಶಿ ಕರೆನ್ಸಿ ಬಳಕೆಗೆ ಕಡಿವಾಣ ಹಾಕಬಹುದು ಅಂತ ಮೋದಿ ಸಂದೇಶ ಕೊಟ್ಟಿದ್ದಾರೆ. पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा। शहरों में जहां मेट्रो है, वहां हम तय करें कि हम मेट्रो का ही उपयोग करेंगे। ज्यादा से ज्यादा मेट्रो में ही जाएंगे। अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले। वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें. ಇನ್ನು ಭಾರತ ಆಮದು ಮಾಡಿಕೊಡ್ತಾ ಇರೋ ಕಚ್ಚಾ ತೈಲದ ಅಂಕಿ ಅಂಶಗಳನ್ನು ನೋಡೋದಾದ್ರೆ 2022-23ರಲ್ಲಿ ಕಚ್ಚಾ ತೈಲ ಆಮದು ಮೌಲ್ಯ 12.60 ಲಕ್ಷ ಕೋಟಿ ಇತ್ತು. 2023-24ನೇ ಸಾಲಿನಲ್ಲಿ ಅದು 11 ಲಕ್ಷ ಕೋಟಿಯಷ್ಟಾಗಿತ್ತು. 2024-25ನೇ ಸಾಲಿನಲ್ಲಿ 11.90 ಲಕ್ಷ ಕೋಟಿಗೆ ಹೋಗಿದ್ದ ಆಮದು ಮೌಲ್ಯ ಈಗ 2025-26ನೇ ಸಾಲಿನಲ್ಲಿ 11.23 ಲಕ್ಷ ಕೋಟಿಯಷ್ಟಾಗಿದೆ.
ಭಾರತ ಆಮದು ಮಾಡಿಕೊಡ್ತಾ ಇರೋ ಪಟ್ಟಿಯಲ್ಲಿ ಕಚ್ಚಾ ತೈಲ ಆಮದು ಮೊದಲ ಸ್ಥಾನದಲ್ಲಿದೆ. ಒಟ್ಟು ಆಮದಿನಲ್ಲಿ ಕಚ್ಚಾ ತೈಲದ ಪಾಲು 17.4%. 2025-26 ಆಮದು ವೆಚ್ಚ $134.7 ಬಿಲಿಯನ್ ಆಗಿದೆ. ಈ ವರ್ಷ ಅಂದಾಜು $11.23 ಲಕ್ಷ ಬಿಲಿಯನ್ ಕೋಟಿ ಆಗಿದೆ. ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಇದು ಕಡಿಮೆ. 2024-25ನೇ ವರ್ಷದಲ್ಲಿ $143.1 ಬಿಲಿಯನ್ ನಷ್ಟಿತ್ತು. ಭಾರತ 88.6% ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತೆ. ಅದಕ್ಕೆ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಕೆ ಮಾಡುವ ಮೂಲಕ ಕಚ್ಚಾ ತೈಲ ಆಮದನ್ನು ಕಡಿಮೆ ಮಾಡಬೇಕು ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬಳಕೆ ಯಾಕೆ ಕಡಿಮೆ ಮಾಡಬೇಕು? ಕಚ್ಚಾ ತೈಲ ಬೆಲೆ ದಿನದಿಂದ ದಿನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಮಧ್ಯಪ್ರಾಚ್ಯ ಯುದ್ಧದ ಪ್ರಭಾವದಿಂದ ಕಚ್ಚಾ ತೈಲ ಬೆಲೆ ಗಗನಕ್ಕೆ ಹೋಗಿದೆ. ಕೆಲವೇ ದಿನಗಳ ಹಿಂದೆ $70.99 ಇದ್ದ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ ಈಗ $114.25 ಹೋಗಿದೆ. ಅದು ಸಹ ಬೇರೆ ದೇಶಗಳಿಂದ ಕಚ್ಚಾ ತೈಲ ಖರೀದಿ ಮಾಡಬೇಕಾದ್ರೆ ಡಾಲರ್ ಲೆಕ್ಕದಲ್ಲಿ ಪಾವತಿಸಬೇಕಿತ್ತು. ಇದರಿಂದ ರೂಪಾಯಿ ಮೌಲ್ಯಕ್ಕೆ ಹೊಡೆತ ಬೀಳ್ತಾ ಇದೆ ಅಂತೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ ಅಂತ ಪ್ರಧಾನಿ ಮೋದಿ ಸಂದೇಶ ಕೊಟ್ಟಿದ್ದಾರೆ. ಕಂಟ್ರೋಲ್ ಅಲ್ಲಿ ಇಲ್ಲ. ಮ್ಯಾಕ್ರೋ ಎಕನಾಮಿಯಲ್ಲಿ ಏನಾಗುತ್ತೆ, ಯಾವ್ದು ನಮಗೆ ಕಂಟ್ರೋಲ್ ಮಾಡಕ್ ಆಗಲ್ವೋ ಎಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಈಗ ಹಂಗ ಹೇಳೋದಾದ್ರೆ ಎಕಾನಮಿಯಲ್ಲಿ ಫ್ಯೂಲ್ ಕೆಲವೇ ಕಂಟ್ರೀಸ್, ಒಪೆಕ್ ಕಂಟ್ರೀಸ್ ಮಾತ್ರ ಕಂಟ್ರೋಲ್ ಮಾಡ್ತಾ ಇದೆ. ಈ ಒಪೆಕ್ ಕಂಟ್ರೀಸ್ ಏನ್ ಕಂಟ್ರೋಲ್ ಮಾಡ್ತಾ ಇದೆ, ಅವ್ರು ಡಿಸೈಡ್ ಮಾಡ್ತಾರೆ, ಡಿಮ್ಯಾಂಡ್ ಸಪ್ಲೈನ ಡಿಸೈಡ್ ಮಾಡ್ತಾ ಇದ್ದಾರೆ. ಈಗ ಅಲ್ಲಾದಾಗ ಎಲ್ಲಾ ಕಂಟ್ರೀಸ್ಗಳಲ್ಲೂ ಜಾಸ್ತಿ ಆಗಿದೆ, ಇಂಡಿಯಾ ಒಂದನ್ನ ಬಿಟ್ಟು. ಆದ್ರೆ ನಮ್ಮ ಡಿಪ್ಲೊಮೆಸಿನ ನಾವು ಮೆಚ್ಚಲೇಬೇಕಾಗತ್ತೆ. ಯಾಕಂದ್ರೆ ನಮ್ಮ ಇಂಡಿಯನ್ ಡಿಪ್ಲೊಮೆಸಿ ಇರೋದು ಎಲ್ಲಾ ದೇಶಗಳಲ್ಲೂ ಡಿಪ್ಲೊಮೆಟಿಕ್ ರಿಲೇಶನ್ಶಿಪ್ ಚೆನ್ನಾಗಿರೋದ್ರಿಂದ ಅಲ್ಲಿ ನಮಗೆ ಆಯಿಲ್ ಯಾವುದೇ ಅಂತ ಸಪ್ಲೈ ಚೈನಿಗೆ ಇನ್ನ ಡಿಸ್ಟ್ರಪ್ಟ್ ಆಗಿಲ್ಲ. ಸೊ ಆಗೋದೇ ಅಂತಲ್ಲ, ಆದಾಗ ಎಲ್ರಿಗೂ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಮಧ್ಯಪ್ರಾಚ್ಯ ದೇಶಗಳು ಬೇಕಾಬಿಟ್ಟಿ ಏರಿಸಿವೆ. ಎಷ್ಟು ರೇಟ್ ಆದರೂ ಖರೀದಿ ಮಾಡಲೇಬೇಕು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯುದ್ಧದ ಮಧ್ಯೆಯೂ ಕಚ್ಚಾ ತೈಲ ತರಿಸಿಕೊಳ್ಳುವುದು ಭಾರತಕ್ಕೆ ಒಂದು ಸವಾಲಾಗಿದೆ. ಹಾಗಾಗಿ ಕಚ್ಚಾ ತೈಲ ಬಳಕೆ ಕಡಿಮೆ ಮಾಡಿ ದೇಶದ ಆರ್ಥಿಕತೆಗೆ ಸಹಕಾರಿಯಾಗಬೇಕು ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. ಇನ್ನು ಮೋದಿ ಹೇಳಿರೋದನ್ನ ಜನರು ಬೆಂಬಲಿಸ್ತಾ ಇದ್ದು, ದೇಶದ ಹಿತದೃಷ್ಟಿಯಿಂದ ತೈಲ ಬಳಕೆ ಕಡಿಮೆ ಮಾಡಬೇಕು ಅಂತ ಜನರು ಒಪ್ಪಿಕೊಂಡಿದ್ದಾರೆ. ಅಲ್ಲ, ನಿನ್ನೆ ಪ್ರಧಾನಮಂತ್ರಿ ಈ ಏನು ಹೇಳಿದ್ರಲ್ಲ ಪೆಟ್ರೋಲು ಮತ್ತು ಬಂಗಾರ, ನಿಜವಾಗ್ಲೂ ಅದು ಹೇಳಿದ್ದು ಅವರು ಯಾವುದೇ ರೀತಿಯಿಂದ ತಪ್ಪಲ್ಲ. ಯಾಕಂದರೆ ಇವತ್ತು ಎಷ್ಟು ಬೇಕು ಅಗತ್ಯ ಬಿಟ್ಟು ನಾವು ಜಾಸ್ತಿ ಬಳಸಿದರೆ ಪೆಟ್ರೋಲ್ ಆಗಲಿ, ಈ ಮದುವೆಗೇನು ಬಂಗಾರ ಒಂದು 10 ತೊಲಿ ತೊಗೊಳ್ಳಲಿ 20 ತೊಲಿ ತೊಗೊಂಡ್ರೆ ಎಲ್ಲ ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ನಾವು ದುಡ್ಡು ಕೊಡಬೇಕಾಗತ್ತೆ. ಅದರಿಂದ ನಮ್ಮ ಈ ಡಾಲರ್ ರೇಟ್ ಹೆಚ್ಚಿಗೆ ಆಗುತ್ತೆ, ಆಮೇಲೆ ನಮ್ಮ ದುಡ್ಡೆಲ್ಲ ಹೊರಗಡೆ ಹೋಗುತ್ತೆ. ಸೊ ಅದಕ್ಕೆ ಅವ್ರು ಹೇಳೋದು ಏನಂತಂದರೆ, ನಿಮ್ಗೆ ಎಷ್ಟು ಬೇಕಾ ಅಷ್ಟು ನೀವು ಬಳಸ್ರಿ. ಕಚ್ಚಾ ತೈಲ ಮಾತ್ರ ಅಲ್ಲ, ಅಡುಗೆ ಎಣ್ಣೆಯನ್ನು ಮಿತವಾಗಿ ಬಳಸಬೇಕು ಅಂತ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ. ಅಡುಗೆ ಎಣ್ಣೆ ಸಹ ವಿದೇಶಗಳಿಂದಲೇ ತರಿಸಿಕೊಳ್ಳಬೇಕಾಗುತ್ತೆ. ಅದಕ್ಕೂ ಸಹ ಡಾಲರ್ಗಳಲ್ಲಿ ಪಾವತಿ ಮಾಡಬೇಕಿದೆ. ಅಷ್ಟೇ ಅಲ್ಲದೆ ಅಡುಗೆ ಎಣ್ಣೆಯಿಂದ ಆರೋಗ್ಯದ ಮೇಲೂ ಪರಿಣಾಮಗಳು ಬೀರುತ್ತೆ. ಹಾಗಾಗಿ ಅಡುಗೆ ಎಣ್ಣೆ ಬಳಕೆಯನ್ನು ಕಡಿಮೆ ಮಾಡಿ ಮನೆಗಳಲ್ಲಿ ಅಡುಗೆ ಎಣ್ಣೆ ಮಿತವಾಗಿ ಬಳಸಿ ದೇಶದ ಬೊಕ್ಕಸ ಸುಭದ್ರವಾಗಲು ಕೊಡುಗೆ ನೀಡಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. खाने के तेल का भी है, इसके आयात के लिए भी बहुत बड़ी मात्रा में हमें विदेशी मुद्रा खर्च करनी पड़ती है. हर परिवार अगर खाने के तेल में खाने का तेल का जो उपयोग करता है, अगर वो कुछ कमी करे, मैंने बार बार कहा है 10% कम करो. अगर हम तेल खाना कम करें ना, तो भी वो देशभक्ति का बहुत बड़ा काम है. आप देश सेवा में योगदान दे सकते हैं. ಚಿನ್ನ ಖರೀದಿ ಬೇಡ ಎಂದಿದ್ದೇಕೆ ಮೋದಿ? ಚಿನ್ನ ಖರೀದಿಯಿಂದ ದೇಶದ ಮೇಲೆ ಉಂಟಾಗ್ತಾ ಇರೋ ಪರಿಣಾಮ ಏನು? ಒಂದೊತ್ತು ಊಟ ಇಲ್ಲದೆ ಇದ್ರೂ ಜನ ಸುಮ್ಮನೆ ಇರ್ತಾರೆ. ಆದರೆ ಚಿನ್ನ ಖರೀದಿ ಮಾಡದೆ ಮಾತ್ರ ಜನ ಇರೋದಿಲ್ಲ. ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಮಧ್ಯಮ ವರ್ಗ ಆಗಿರಲಿ, ಪ್ರತಿಯೊಬ್ಬರಿಗೂ ಚಿನ್ನ ಬೇಕೇ ಬೇಕು. ಚಿನ್ನದ ಮೇಲೆ ಹೂಡಿಕೆ ಮಾಡಿದರೆ ಸೇಫ್ ಅನ್ನೋ ಭಾವನೆ ತುಂಬಾ ಜನರಿಗಿದೆ. ಅದಕ್ಕೆ ಸಾಕಷ್ಟು ಜನರು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾರೆ. ಭವಿಷ್ಯದ ದೃಷ್ಟಿಯಿಂದ ಚಿನ್ನ ಸೇಫ್ ಅನ್ನೋದು ತುಂಬಾ ಜನರ ನಂಬಿಕೆ. ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದ್ದಂತೆ ಎಲ್ಲರೂ ಹೆಚ್ಚು ಹೆಚ್ಚು ಖರೀದಿ ಮಾಡಿ ಇಟ್ಕೊಳ್ತಾರೆ. ಆದರೆ ಈಗ ನರೇಂದ್ರ ಮೋದಿ ಸಡನ್ ಆಗಿ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ.
2022-23ನೇ ಸಾಲಿನಲ್ಲಿ ಚಿನ್ನದ ಆಮದು ಮೌಲ್ಯ ಸುಮಾರು $35 ಬಿಲಿಯನ್ ಇತ್ತು. 2023-24ರಲ್ಲಿ ಅದು 45.54 ಬಿಲಿಯನ್ ನಷ್ಟಾಗಿತ್ತು. 2024-25ರಲ್ಲಿ ಚಿನ್ನದ ಆಮದು ಮೌಲ್ಯ $58 ಬಿಲಿಯನ್ ಹೋಗಿತ್ತು. ಈಗ ಅದು $71.98 ಬಿಲಿಯನ್ ಹೋಗಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಪ್ರಿಯರಿರೋದು ಎಲ್ಲಿ ಅಂದರೆ ಅದು ಭಾರತದಲ್ಲಿ. ಎಲ್ಲ ದೇಶಗಳಲ್ಲೂ ಚಿನ್ನವನ್ನ ಬಿಸ್ಕೆಟ್ ಮಾಡಿ ಇಟ್ಕೊಂಡ್ರೆ ಭಾರತದಲ್ಲಿ ಒಡವೆ ಮಾಡಿಸಿ ಹಾಕೋತಾರೆ. ಭಾರತದ ಆಮದು ಲಿಸ್ಟ್ನಲ್ಲಿ ಚಿನ್ನಕ್ಕೆ 2ನೇ ಸ್ಥಾನ ಇದೆ. ಭಾರತದ ಒಟ್ಟು ಆಮದಿನಲ್ಲಿ ಚಿನ್ನದ ಪಾಲು 9%. ಭಾರತದಲ್ಲಿ ವರ್ಷಕ್ಕೆ 1-2 ಟನ್ ಚಿನ್ನ ಉತ್ಪಾದನೆ ಆಗ್ತಾ ಇದ್ದು ಉಳಿದ ಎಲ್ಲ ಚಿನ್ನವನ್ನ ಇತರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಚಿನ್ನವನ್ನ ಆಭರಣ ಪ್ರಿಯರು ಮಾತ್ರ ತೆಗೆದುಕೊಳ್ತಾ ಇಲ್ಲ, ಹೂಡಿಕೆ ಮಾಡೋರು ಸಹ ಚಿನ್ನವನ್ನ ಖರೀದಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಜನರ ಅಗತ್ಯಕ್ಕೆ ಆಸೆಗಳಿಗೆ ತಕ್ಕಷ್ಟು ಚಿನ್ನವನ್ನ ಆಮದು ಮಾಡಿಕೊಳ್ಳೋದೇ ಈಗ ಕಷ್ಟವಾಗ್ತಾ ಇದೆ. ಚಿನ್ನ ಬೇರೆ ದೇಶಗಳಿಂದ ಚಿನ್ನ ಖರೀದಿ ಮಾಡೋದಕ್ಕೂ ಡಾಲರ್ ಲೆಕ್ಕದಲ್ಲಿ ಪಾವತಿ ಮಾಡಬೇಕಾಗಿದ್ದು ಇದು ಸಹ ರೂಪಾಯಿ ಮೌಲ್ಯ ಕುಸಿಯಲು ಕಾರಣವಾಗ್ತಾ ಇದೆಯಂತೆ. ಹಾಗಾಗಿ 1 ವರ್ಷದ ಕಾಲ ಚಿನ್ನ ಖರೀದಿ ಮಾಡೋದು ಬೇಡ, ದೇಶದ ಹಿತಾಸಕ್ತಿಗಾಗಿ ಚಿನ್ನ ಖರೀದಿಗೆ ನಿಲ್ಲಿಸಿ. 1 ವರ್ಷ ಚಿನ್ನ ಖರೀದಿ ಮಾಡೋದು ನಿಲ್ಲಿಸಿ. ಮನೆಯಲ್ಲಿ ಏನೇ ಸಂಭ್ರಮಾಚರಣೆ ಇದ್ರೂ ಚಿನ್ನ ಖರೀದಿ ಬೇಡ ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. ಮಹಿಳೆಯರು ಏನನ್ನ ಬೇಕಾದರೂ ನಿಲ್ಲಿಸ್ತಾರೆ, ಆದರೆ ಚಿನ್ನ ಖರೀದಿ ಬೇಡ ಅಂದ್ರೆ ಮಾತ್ರ ಸುಮ್ಮನೆ ಇರೋದಿಲ್ಲ. ಆದರೆ ಈಗ ಪ್ರಧಾನಿ ಮೋದಿ ಹೇಳಿರೋದ್ರಿಂದ ಮಹಿಳೆಯರು ಸಹ ಚಿನ್ನ ಖರೀದಿ ಮಾಡದಿರಲು ನಿರ್ಧರಿಸಿದ್ದಾರೆ. ಮೋದಿ ಹೇಳಿಕೆಯನ್ನ ಮಹಿಳೆಯರು ಬೆಂಬಲಿಸಿದ್ದಾರೆ. ಆರ್ಥಿಕವಾಗಿ ನಮ್ಮ ದೇಶ ಮುಂದುವರಿಯುತ್ತದೆ, ಅದಕ್ಕಾಗಿ ಮೋದಿ ಕೆಲವು ಸಲಹೆ ನೀಡಿದ್ದಾರೆ. ದೇಶದಲ್ಲಿ ಸಮತೋಲನ ತರಲು ಸಲಹೆ ಕೊಟ್ಟಿದ್ದಾರೆ. ಚಿನ್ನ ಖರೀದಿ ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿ, ಅಡುಗೆ ಎಣ್ಣೆ ಇತಿಮಿತಿಯಿಂದ ಬಳಸಿ, ದುಬಾರಿ ಪ್ರವಾಸ ಕೈಬಿಡಿ ಅಂದಿರೋದು ಒಳ್ಳೆಯ ಯೋಚನೆ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಈಗ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಯುದ್ಧ ನಡೀಲಿಕ್ಕತ್ತದಲ್ರಿ, ಅದರ್ಲಿಂತ ಎಲ್ಲ ದೇಶಗಳಿಗೆ ಜಾಸ್ತಿ ಪರಿಣಾಮ ಬೀರ್ಲಿಕ್ಕತ್ತದ. ಅದಕ್ಕೆ ಈಗ ನಮ್ಮ ದೇಶದೊಳಗೆ ನಮ್ಮ ಪ್ರಧಾನಿಯವರು ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಮಾಡ್ಯಾರ. ಅದ್ರ ಸಲುವಾಗಿ ಅವ್ರು ಹೇಳಿದ್ದು ಎಲ್ಲ ನಾವು ಫಾಲೋ ಮಾಡ್ಕೊತ ಹೋದ್ರೆ ಅಭಿವೃದ್ಧಿ ಚಲೋ ಆಗ್ತದೆ. ಅವರು ಅದ್ರ ಸಲುವಾಗಿ ಈಗ ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ಬಂದದ. ಡೀಸೆಲ್, ಪೆಟ್ರೋಲ್, ಆಮೇಲೆ ಗ್ಯಾಸ್ ಎಲ್ಲದರದ್ದು ಕೊರತೆ ಬಂದದ. ಅದ್ರ ಸಲುವಾಗಿ ಅವ್ರು ಏನು ಹೇಳ್ಲಿಕ್ಕತ್ತಾರ, ಈಗ 1 ವರ್ಷದ ತನಕ ಬಂಗಾರ ತೊಗೋಬೇಡ್ರಿ, ಯಾಕಂದ್ರೆ ಬಂಗಾರದ ರೇಟ್ ಭಾಳ ಜಾಸ್ತಿ ಮಾಡಿಬಿಟ್ಟಾರ. 1 ತೊಲಿಗೆ $1.5 ಲಕ್ಷ ಅಂತಂದ್ರೆ ಎಲ್ಲಿಂದ ಬಂತು. ಸೊ ನೀವು ಈಗ ಸದ್ಯಕ್ಕೆ ನೀವು ಎಲ್ಲದಕ್ಕೂ ನಾವು ಬೇಕು 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 ಅಂತ ಹೇಳಿ ತೊಗೊಲಿಕ್ಕೆ ಹೋಗಿದ್ರೆ ಜಾಸ್ತಿ ಲಾಸ್ನೂ ಆಗ್ತದೆ. ರಸಗೊಬ್ಬರವನ್ನು ಬೇಡ ಎಂದಿದ್ದಕ್ಕೆ ಮೋದಿ. ಭಾರತ ಕೃಷಿ ಪ್ರಧಾನ ದೇಶ. ಇಲ್ಲಿ ಹೆಚ್ಚಿನ ಜನರು ಕೃಷಿಯನ್ನ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸಣ್ಣ ರೈತರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಇತ್ತೀಚೆಗೆ ಹಲವು ಕಾರಣಗಳಿಂದ ಮಣ್ಣು ಫಲವತ್ತತೆ ಕಳೆದುಕೊಂಡಿದ್ದು, ಗೊಬ್ಬರ ಹಾಕಿದ್ರೆ ಮಾತ್ರ ಬೆಳೆಗಳು ಉತ್ತಮ ಇಳುವರಿ ಕೊಡುವಂತಾಗಿದೆ. ರಸಗೊಬ್ಬರ ಬಳಕೆ ಮಾಡದೆ ಸಾವಯವ ಕೃಷಿ ಮಾಡ್ತೀವಿ ಅಂದ್ರೆ ರೈತರಿಗೆ ದೊಡ್ಡ ಹೊಡೆತ ಬೀಳುತ್ತೆ. ರಸಗೊಬ್ಬರ ಬಳಕೆ ಮಾಡದೇ ಇದ್ರೆ ಕೃಷಿ ಮಾಡೋದೇ ಅಸಾಧ್ಯ ಎನ್ನುವಂತಾಗಿದೆ. ಇಂಥ ಟೈಮಲ್ಲಿ ಮೋದಿ ರಸಗೊಬ್ಬರಗಳನ್ನು ಬಳಸಬೇಡಿ, ಮಿತವಾಗಿ ಬಳಸಿ ಅಂತ ಹೇಳಿದ್ದಾರೆ. अपने खेत को नहीं बचाएंगे तो भविष्य में फसलों पर भी खतरा आ जाएगा. इसलिए बहुत जरूरी है. ಭಾರತ ರಸಗೊಬ್ಬರಗಳ ಮೇಲೆ ಹೆಚ್ಚು ಹೆಚ್ಚು ಅವಲಂಬಿತ ಆಗ್ತಾ ಇದೆ. ಬೇರೆ ದೇಶಗಳಿಂದ ರಸಗೊಬ್ಬರವನ್ನು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳಬೇಕಾಗಿದೆ. ಆದರೂ ಸಹ ರಸಗೊಬ್ಬರಗಳ ಕೊರತೆ ಉಂಟಾಗಿ ರೈತರು ಪರದಾಡುವಂತೆ ಆಗಿದೆ. ಭಾರತ ಸಹ ಬೇರೆ ದೇಶಗಳಿಂದ ರಸಗೊಬ್ಬರ ಖರೀದಿ ಮಾಡಲು ಕಷ್ಟಪಡುವಂತಾಗಿದೆ. ವರ್ಷದಿಂದ ವರ್ಷಕ್ಕೆ ರಸಗೊಬ್ಬರ ಆಮದು ಪ್ರಮಾಣ ಏರಿಕೆ ಆಗ್ತಾನೆ ಇದ್ದು, ಇದರಿಂದ ದೇಶದ ಆರ್ಥಿಕತೆಗೂ ಪೆಟ್ಟು ಬೀಳ್ತಾ ಇದೆ. ಭಾರತ ಆಮದು ಮಾಡಿಕೊಳ್ತಾ ಇರೋ ರಸಗೊಬ್ಬರದ ಅಂಕಿ ಅಂಶಗಳನ್ನು ನೋಡೋದಾದ್ರೆ 2022-23ನೇ ಸಾಲಿನಲ್ಲಿ ರಸಗೊಬ್ಬರದ ಆಮದು ಗರಿಷ್ಠ ಮಟ್ಟಕ್ಕೆ ಹೋಗಿತ್ತು. $17.21 ಬಿಲಿಯನ್ ರಸಗೊಬ್ಬರ ಆಮದು ಮಾಡಿಕೊಳ್ಳಲಾಗಿತ್ತು. 2023-24ರಲ್ಲಿ ಅದು $13.20 ಬಿಲಿಯನ್ಗೆ ಇಳಿಕೆಯಾಗಿತ್ತು. 2024-25ರಲ್ಲಿ ಅದು $10.23 ಬಿಲಿಯನ್ ಆಗಿತ್ತು.
ಆದರೆ ಈಗ ಅದು ಮತ್ತೆ $14.5 ಬಿಲಿಯನ್ ಏರಿಕೆಯಾಗಿದೆ. ದೇಶದಲ್ಲಿ ಈಗ ರಸಗೊಬ್ಬರ ಆಮದು ಪ್ರಮಾಣವು 41% ಈ ವರ್ಷ ರಸಗೊಬ್ಬರ ಆಮದು ವೆಚ್ಚ $14.5 ಬಿಲಿಯನ್ ಅಂದರೆ $1.21 ಲಕ್ಷ ಕೋಟಿಗೆ ಹೋಗಿದೆ. ಈ ವರ್ಷದ ಅಂತ್ಯಕ್ಕೆ ಅದು 22.3 ಮಿಲಿಯನ್ ಟನ್ಗೆ ತಲುಪುವ ನಿರೀಕ್ಷೆ ಇದೆ. ರಸಗೊಬ್ಬರ ಸಬ್ಸಿಡಿಗಾಗಿ 2025-26ರಲ್ಲಿ $1.67 ಲಕ್ಷ ಕೋಟಿ ಮೀಸಲಿಡಲಾಗಿತ್ತು. ಇದರಲ್ಲಿ ಯೂರಿಯಾ ಸಬ್ಸಿಡಿಗೆ $1.18 ಲಕ್ಷ ಕೋಟಿಯಾಗಿತ್ತು. ಬೇರೆ ದೇಶಗಳಿಂದ ಯೂರಿಯಾ 89.30 ಲಕ್ಷ ಟನ್ ಯೂರಿಯಾ ಆಮದು ಮಾಡಿಕೊಳ್ತಾ ಇದ್ರೆ 60.16 ಲಕ್ಷ ಟನ್ DAP ಗೊಬ್ಬರವನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇದೆ. NPK 3.29 ಮಿಲಿಯನ್ ಟನ್ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ರಸಗೊಬ್ಬರಕ್ಕಾಗಿ ವಿದೇಶಗಳನ್ನೇ ಹೆಚ್ಚು ಅವಲಂಬಿಸಿರುವುದು ಭಾರತದ ಆತ್ಮನಿರ್ಭರಕ್ಕೆ ಹೊಡೆತ ಕೊಡ್ತಾ ಇದ್ದು ರೂಪಾಯಿ ಮೌಲ್ಯ ಕಡಿಮೆ ಆಗುವಂತೆ ಮಾಡ್ತಾ ಇದೆ. ರಸಗೊಬ್ಬರಗಳನ್ನು ಬಳಸೋದ್ರಿಂದ ಜನರು ತಿನ್ನುವ ಆಹಾರ ಪದಾರ್ಥಗಳು ವಿಷ ಪದಾರ್ಥಗಳು ಆಗಿ ಬದಲಾಗ್ತಾ ಇವೆ. ಹಾಗಾಗಿ ಸಾವಯವ ಪದ್ಧತಿ ಮೂಲಕ ಕೃಷಿ ಮಾಡಬೇಕು. ಹಳೆ ಪದ್ಧತಿಯಲ್ಲಿ ರಸಗೊಬ್ಬರ ಬಳಸದೆ ತರಕಾರಿಗಳನ್ನು ಬೆಳೆಯಬೇಕು ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. ಮೋದಿ ಮಿತವ್ಯಯ ಪಾಠದ ಹಿಂದೆ ಆತ್ಮನಿರ್ಭರತೆಯ ಲೆಕ್ಕ. ಮೋದಿ ಹೇಳಿದ್ದನ್ನ ಪಾಲಿಸಿದ್ರೆ ದೇಶದ ಆರ್ಥಿಕತೆ ಸುಧಾರಿಸುತ್ತಾ? ಮೋದಿ ಅಷ್ಟ ಸಂದೇಶಗಳ ಬಗ್ಗೆ ವಿಪಕ್ಷಗಳು ಹೇಳ್ತಾ ಇರೋದೇನು? ಪ್ರಧಾನಿ ನರೇಂದ್ರ ಮೋದಿ ದೇಶದ ಹಿತದೃಷ್ಟಿಯಿಂದ ಜನರಿಗೆ 8 ಸಂದೇಶಗಳನ್ನು ಕೊಟ್ಟಿದ್ದಾರೆ. ಕೆಲವೊಂದನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ. ಚಿನ್ನ ಖರೀದಿ, ಪೆಟ್ರೋಲ್ ಡೀಸೆಲ್ ಬಳಕೆ, ರಸಗೊಬ್ಬರ ಬಳಕೆ, ಅಡುಗೆ ಎಣ್ಣೆ ಬಳಕೆ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಅವರು ವಿದೇಶಿ ಪ್ರವಾಸಗಳನ್ನು ಕಡಿಮೆ ಮಾಡುವಂತೆ ಹೇಳಿದ್ದಾರೆ. ವಿದೇಶಿ ಪ್ರವಾಸಗಳು ವಿದೇಶದಲ್ಲಿ ಮದುವೆ ಕಾರ್ಯಕ್ರಮಗಳನ್ನು ಮಾಡೋದನ್ನು ನಿಲ್ಲಿಸುವಂತೆ ಕರೆ ಕೊಟ್ಟಿದ್ದಾರೆ. ಆತ್ಮನಿರ್ಭರ ಭಾರತಕ್ಕೆ ಆದ್ಯತೆ ಕೊಡುವಂತೆ ಮೋದಿ ಸಲಹೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಜನರು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತಾ ಇದ್ದಾರೆ. ವಿದೇಶಿ ವಸ್ತುಗಳು ಅಂದರೆ ಸ್ಟ್ಯಾಂಡರ್ಡ್ ಎನ್ನುವಂತಹ ಮನೋಭಾವ ಬಂದಿದೆ. ಹಾಗಾಗಿ ವಿದೇಶಿ ವಸ್ತುಗಳ ಆಮದು ಸಹ ಹೆಚ್ಚಾಗಿದೆ. ಇದರಿಂದ ವಿದೇಶಕ್ಕೆ ಹೆಚ್ಚು ಲಾಭ ಆಗ್ತಾ ಇದ್ದು ಡಾಲರ್ ಎದುರು ರೂಪಾಯಿ ಮೌಲ್ಯ ಕೆಳಗೆ ಬೀಳ್ತಾ ಇದೆ. ಹಾಗಾಗಿ ವಿದೇಶಿ ವಸ್ತುಗಳ ಬಳಕೆ ಕಡಿಮೆ ಮಾಡಿ ಸ್ವದೇಶಿ ವಸ್ತುಗಳಿಗೆ ಆದ್ಯತೆ ಕೊಡುವಂತೆ ಮೋದಿ ಹೇಳಿದ್ದಾರೆ. 1 ವರ್ಷ ವಿದೇಶಕ್ಕೆ ಹೋಗಬೇಡಿ, ಆಗ ಎಲ್ಲವೂ ಸರಿ ಹೋಗುತ್ತೆ ಅಂತ ನಮೋ ಹೇಳಿದ್ದಾರೆ. ಎಲ್ಲಕ್ಕಿಂತ ಆತಂಕದ ವಿಷಯ ಅಂದರೆ ಮೋದಿ ಲಾಕ್ಡೌನ್ ದಿನಗಳನ್ನು ನೆನೆದಿದ್ದು ಅದೇ ರೀತಿ ಜನರು ಜೀವನವನ್ನು ರೂಢಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಕಚೇರಿಗಳಲ್ಲಿ ಕೆಲಸ ಮಾಡೋರಿಗೆ ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಮೋದಿ ಇಲ್ಲಿ ಕೇವಲ ಮಿತವ್ಯಯದ ಪಾಠ ಮಾತ್ರ ಮಾಡಿಲ್ಲ, ಬದಲಾಗಿ ತ್ಯಾಗದ ಮಾತನ್ನು ಆಡಿದ್ದಾರೆ. ದೇಶಕ್ಕಾಗಿ ಇದನ್ನೆಲ್ಲ ತ್ಯಾಗ ಮಾಡಿ ಅಂತ ದೇಶ ಪ್ರೇಮದ ಬಗ್ಗೆ ಹೇಳಿದ್ದಾರೆ. ಸದ್ಯ ಈಗ ನರೇಂದ್ರ ಮೋದಿ ಹೇಳಿದ್ದನ್ನೆಲ್ಲ ಜನರು ಬೆಂಬಲಿಸ್ತಾ ಇದ್ದಾರೆ. ಮೋದಿ ಹೇಳಿದ್ದು ಸರಿಯಾಗಿದೆ, ದೇಶಕ್ಕಾಗಿ ತ್ಯಾಗ ಮಾಡೋದಕ್ಕೆ ನಾವು ರೆಡಿ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಹೇಳಿದ್ದು ಭಾಳ ಸತ್ಯ ಇದೆ. ಅದು ಪೆಟ್ರೋಲ್ ಡೀಸೆಲ್ ನಮಗೆ ಇಲ್ಲಿ ಇಂಡಿಯಾದಲ್ಲಿ ತಯಾರಾಗೋದಿಲ್ಲ, ಹೊರಗಿನ ದೇಶದಿಂದ ಬರ್ತೈತಿ. ನಮ್ಮ ರೊಕ್ಕ ಹೆಚ್ಚಿಗೆ ಇಂಡಿಯಾದ ರೊಕ್ಕ ಹೊರಗಿನ ದೇಶಕ್ಕೆ ಹೋಗೋರ್ಲಿಂದ ನಮ್ಮ ಇಂಡಿಯಾದ್ದು ರೊಕ್ಕಕ್ಕೆ ಡಿಮಾಂಡ್ ಕಡಿಮೆ ಆಗೈತಿ. ಮೊದಲು $70 ಒಂದು ಡಾಲರ್ ಇತ್ತು, ಈಗ $92-93 ಒಂದು ಡಾಲರ್ ಆಗಿದೆ. ಮೋದಿಯವ್ರು ಹೇಳಿದ ಸತ್ಯ ಐತಿ. ಪೆಟ್ರೋಲ್ ಡೀಸೆಲ್ ನಾವು ಖರ್ಚು ಮಾಡೋದು ಕಡಿಮೆ ಮಾಡಬೇಕು. ಆಮೇಲೆ ಟೂರಿಸ್ಟಿಗೆ ಅಲ್ಲಿ ಜನ ಭಾಳ ಹೋಗ್ತಾರೆ ನಮ್ಮ ದೇಶದಲ್ಲಿ, ಅದು ಕಡಿಮೆ ಆಗಬೇಕು. ಪೆಟ್ರೋಲ್ ಡೀಸೆಲ್ ಇವತ್ತು ಭಾಳ ಖರ್ಚು ಆಗೋದ್ರಿಂದ ದೇಶಕ್ಕೆ ನುಕ್ಸಾನ ಇದೆ ಹೊರತು ದೇಶಕ್ಕೆ ಫಾಯ್ದಾ ಇಲ್ಲ. ಈಗ ಬಂಗಾರ ಭಾಳ ತೊಗೊಂತಾರೆ ನಮ್ಮ ಜನ. ಈಗ 20 ತೊಲಿ 30 ತೊಲಿ 50 ತೊಲಿ ಮಟ್ಟ ತಗೋರೋದಾರ ಮದುವೆಗೆ ಭಾಳ ತೊಗೊಂತಾರೆ. ಅದು ರೊಕ್ಕನ ಹೊರಗಿನ ದೇಶಕ್ಕೆ ಹೋಗ್ತೈತಿ. ನಾವು 20 ತೊಲಿ ತಗೋ ಜಾಗದಾಗ ಒಂದು 5 ತೊಲಿ 10 ತೊಲಿ ಒಳಗೆ ಈ ಪೊಸಿಷನ್ ಬಂದರೆ ನಮ್ಮ ದೇಶದ ರೊಕ್ಕ ನಮ್ಮ ಉಳಿತೈತಿ. ನಮ್ಮ ದೇಶಕ್ಕೆ ರೊಕ್ಕ ಡಿಮಾಂಡ್ ಬರ್ತೈತಿ. ಆಮೇಲೆ ನಮ್ಮ ದೇಶಕ್ಕೆ ಏನಪ್ಪ ಅಂದ್ರೆ ರೊಕ್ಕದ ಉಳಿತಾಯ ಭಾಳ ಆಕೈತಿ. ಹಾಗಾಗಿ ಮೋದಿಯವ್ರು ಹೇಳಿದ ಸತ್ಯ ಐತಿ. ಮೋದಿ ಹೇಳಿದ್ದನ್ನೆಲ್ಲ ಒಂದು ವರ್ಗದ ಜನರು ಸರಿ ಅಂತ ಬೆಂಬಲಿಸಿದ್ರೆ ಇನ್ನೂ ಕೆಲವರು ಟೀಕೆ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆಯನ್ನ ಮುಚ್ಚಿಡಲು ಇದೊಂದು ಹೊಸ ನಾಟಕ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬೆಲೆ ಏರಿಕೆ ಆಯಿತು ಅನ್ನೋದನ್ನು ಹೇಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಮನೆಗಳನ್ನು ಕಟ್ಟಿಸಿ ಬಾಡಿಗೆ ಕೊಟ್ಟಿರೋರ ಕಥೆ ಏನಾಗಬೇಕು? ಚಿನ್ನ ಖರೀದಿ ಮಾಡದೇ ಇದ್ರೆ ಮದುವೆಗಳನ್ನು ಹೇಗೆ ಮಾಡಬೇಕು? ಚಿನ್ನದ ಮೇಲೆ ಹೂಡಿಕೆ ಮಾಡೋದು ತಪ್ಪಾ ಅಂತ ಕೇಳ್ತಾ ಇದ್ದಾರೆ. ಮೋದಿಯವರು ಹೇಳ್ತಾರೆ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂತ ಹೇಳ್ತಾ ಇಲ್ಲ. ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಯಾಕಾಯಿತು ಅಂತ ಹೇಳ್ತಾ ಇಲ್ಲ. ಜನಕ್ಕೆ ಯಾರಿಂದ ತೊಂದರೆ ಆಯಿತು ಅಂತ ಮೋದಿಯವರು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮದುವೆ ಮಾಡೋರು, ಮುಂಜಿ ಮಾಡೋರು, ಚಿನ್ನ ತಗೊಳ್ತಿರೋರನ್ನ ಯಾರು ಬೇಡ ಅಂತ ಹೇಳಕ್ಕಾಗ್ತದೆ? ಸೊ ನೀವು ಜನರಿಗೆ ಏನು ಒಂದು ಸಲಹೆ ಏನು ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿ ಅಂದ್ರಿ, ದೀಪ ಹಚ್ಚೋ, ಚಪ್ಪಾಳೆ ತಟ್ಟಿ ಅಂದರೆ ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ?
ಏನು ನಿಂತ್ಕೋತಿಲ್ಲ. ಒಂದು ಪ್ರಾಕ್ಟಿಕಲ್ ಇರಬೇಕು. ಯಾರು ಇದನ್ನು ಪಾಪ ಜೀವನದಲ್ಲಿ ಮದುವೆ ಆಯ್ತಾರೆ, ಚಿನ್ನ ಇದನ್ನು ತಾಲಿ ಕಟ್ಕೊಳ್ಳೋರು, ಒಂದು ಸರ ಮಾಡ್ಕೊಳ್ಳೋರನ್ನ ನಾವು ಬೇಡನಕ್ಕಾಗ್ತದಾ? ಸೊ ಅದೆಲ್ಲ ಮಾಡೋಕ್ಕಾಗಲ್ಲ. ಸರ್ಕಾರದ ವೈಫಲ್ಯಕ್ಕೆ ಸಾಕ್ಷಿ ಮೋದಿ ವಿರುದ್ಧ ವಿಪಕ್ಷಗಳ ಕಿಡಿ. ಸದ್ಯ ನರೇಂದ್ರ ಮೋದಿ ತ್ಯಾಗದ ಪಾಠಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಇವು ಧರ್ಮೋಪದೇಶಗಳಲ್ಲ, ಇವು ವೈಫಲ್ಯದ ಪುರಾವೆಗಳಾಗಿವೆ. 12 ವರ್ಷಗಳಲ್ಲಿ ದೇಶವನ್ನ ಇಂತಹ ಪರಿಸ್ಥಿತಿಗೆ ತಂದಿದ್ದಾರೆ. ಸಾರ್ವಜನಿಕರಿಗೆ ಏನು ಖರೀದಿಸಬೇಕು, ಏನು ಖರೀದಿಸಬಾರದು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರದು ಎಂದು ಹೇಳಬೇಕಾಗಿದೆ. ಪ್ರತಿ ಬಾರಿಯೂ ಅವರು ತಮ್ಮ ಜವಾಬ್ದಾರಿಯನ್ನ ಜನರ ಮೇಲೆ ಹಾಕುತ್ತಿದ್ದಾರೆ ಅಂತ ರಾಹುಲ್ ಹೇಳಿದ್ದಾರೆ. ಪ್ರಧಾನಿ ಮೋದಿಯವರ ಸಲಹೆ ಕೆಲವರಿಗೆ ಇಷ್ಟ ಆಗಿದ್ರೆ ಇನ್ನೂ ಕೆಲವರು ಯಾಕೆ ಇದೆಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಕಾರ್ ಪೂಲಿಂಗ್, ವರ್ಕ್ ಫ್ರಮ್ ಹೋಮ್ನಂತಹ ಸಲಹೆಗಳನ್ನು ಒಪ್ಪಿಕೊಂಡಿದ್ದು, ಚಿನ್ನ ಖರೀದಿ, ವಿದೇಶ ಪ್ರವಾಸಗಳ ಬಗ್ಗೆ ಮೋದಿ ಸಲಹೆಯನ್ನ ಒಪ್ಪಿಲ್ಲ. ಏನು ಬೇಕು ಏನು ಬೇಡ ಅನ್ನೋ ವಿಷಯದಲ್ಲಿ ಜನರ ಇಷ್ಟಗಳಿಗೆ ಬೆಲೆ ಕೊಡಬೇಕು ಅಂತ ಹೇಳಿದ್ದಾರೆ.